ಮಂಗಳೂರಿನ ವಿದ್ಯಾರ್ಥಿ ನಾಪತ್ತೆಯಾದಂತಹ ಪ್ರಕರಣಕ್ಕೆ ಈಗ ಒಂದಿಷ್ಟು ಸ್ಪಷ್ಟನೆ ಸಿಗ್ತಾ ಇದೆ. ಎಲ್ಲಿದ್ದಾನೆ ಏನು ಅಂತ ಹೇಳಿ 12 ದಿನಗಳಿಂದಲೂ ಕೂಡ ಎಲ್ಲಿ ಏನು ಅನ್ನುವಂಥ ಮಾಹಿತಿಗಳೇ ಲಭ್ಯವಾಗ್ತಾ ಇರಲಿಲ್ಲ. ಈಗ ಮಂಗಳೂರಿನ ವಿದ್ಯಾರ್ಥಿ ದಿಗಂತ್ ನಾಪತ್ತೆ ಪ್ರಕರಣಕ್ಕೆ ಸ್ಪಷ್ಟತೆ ಸಿಗ್ತಾ ಇದೆ. ಉಡುಪಿಯ ಡಿಮಾರ್ಟ್ ಸಮೀಪ ದಿಗಂತ್ ಪತ್ತೆಯಾಗಿರೋದು. 12 ದಿನಗಳ ಬಳಿಕ ತಾಯಿಗೆ ಕರೆ ಮಾಡಿದ್ದಾನೆ ದಿಗಂತ್. ಸೊ ನನ್ನನ್ನು ಯಾರೋ ಹೊತ್ಕೊಂಡು ಹೋಗಿದ್ರು ಅನ್ನುವಂಥ ಮಾತನಾಡಿದ್ದಾನೆ. ನನ್ನನ್ನು ಯಾರೋ ಹೊತ್ಕೊಂಡು ಹೋಗಿದ್ರು ಅಂತ, ನನಗೆ ಯಾವುದೇ ತೊಂದರೆ ಆಗಿಲ್ಲ ಅಂತನೂ ದಿಗಂತ್ ಹೇಳಿರೋದು. ಸೊ ಮಂಗಳೂರಿನ ವಿದ್ಯಾರ್ಥಿ ದಿಗಂತ್ ನಾಪತ್ತೆ ಪ್ರಕರಣದಲ್ಲಿ ಈಗ 12 ದಿನಗಳ ಬಳಿಕ ತಾಯಿಗೆ ಕರೆ ಮಾಡಿರುವಂಥದ್ದು ದಿಗಂತ್. ಉಡುಪಿಯ ಡಿಮಾರ್ಟ್ ಸಮೀಪ ದಿಗಂತ್ ಪತ್ತೆಯಾಗಿರೋದು. ನನಗೆ ಯಾವುದೇ ತೊಂದರೆ ಆಗಿಲ್ಲ, ನನ್ನನ್ನು ಯಾರೋ ಹೊತ್ಕೊಂಡು ಹೋಗಿದ್ರು ಅನ್ನುವಂತಹ ಮಾತನ್ನ ಈಗ ಆಡಿದ್ದಾನೆ ತಾಯಿಯ ಮುಂದೆ ಅಂತ ಹೇಳಿ ತಿಳಿದು ಬರ್ತಾ ಇದೆ ಫೋನ್ ಮಾಡಿ. ಸೊ ಹಾಗಾಗಿ ಈಗ ವಿದ್ಯಾರ್ಥಿ ಪತ್ತೆಯಾಗಿರೋದು. ಈಗ ವಿದ್ಯಾರ್ಥಿಯನ್ನು ಪತ್ತೆಯಾಗಿದ್ದಾನೆ, ಬಟ್ ಏನೂ ಆಗಿಲ್ಲ. ಅದೃಷ್ಟ, ಯಾವ ರೀತಿಯಾದಂಥ ಸಮಸ್ಯೆನೂ ಆಗಿಲ್ಲ. ಅದೊಂದೇ ತಂದೆ ತಾಯಿಗಳು ಖುಷಿ ಪಡಬೇಕಾಗಿರುವಂಥದ್ದು. ಇನ್ನೊಂದು ಕಡೆಗೆ ಪೊಲೀಸರಿಗಿರುವಂಥ ಟೆನ್ಷನ್ ಏನು ಅಂತಂದ್ರೆ, ಈಗ ಯಾರು ಈ ರೀತಿಯಾಗಿ ಹೊತ್ಕೊಂಡು ಹೋಗಿದ್ರು, ಯಾರವರು, ಎಲ್ಲಿಂದ, ಆಮೇಲೆ ಡಿಮಾರ್ಟ್ ಕಡೆಗೆ ಬಂದು ಬಿಟ್ಟು ಹೋಗಿದ್ಯಾರು, ಹೇಗೆ ಅಲ್ಲಿಗೆ ಬಂದು ತಲುಪಿದ್ದು, ಅಥವಾ ವಿದ್ಯಾರ್ಥಿನೇ ಎಲ್ಲೋ ಹೋಗ್ಬಿಟ್ಟು ಆಮೇಲೆ ಇನ್ನೊಂದೇನೋ ಕಥೆ ಕಟ್ಟಿರೋದಾ, ಈ ಥರ ಹಿಂದೆನೂ ಅನೇಕ ಸ್ಟೋರಿಗಳಿದೆ. ಇಲ್ಲೂ ಕೂಡ ಇದೆಯಾ ಅಂತ ನೋಡ್ತಾರೆ ಇವಾಗ. ಪೇಟೆಯ ಅಪ್ರಾಪ್ತ ಬಾಲಕ ದಿಗಂತ್ ನಾಪತ್ತೆಯಾಗಿ 12 ದಿನಗಳು ಕಳೆದಿದೆ. 12 ದಿನಗಳ ಬಳಿಕ ಇವತ್ತು ಆತನ ಸುಳಿವು ಪತ್ತೆಯಾಗಿದೆ. ಆತ ಇದ್ದಾನೆ ಅನ್ನುವಂಥದ್ದನ್ನು ಮನೆಯವರಿಗೆ ಕರೆ ಮಾಡಿ ಹೇಳಿದ್ದಾನೆ. ಹಾಗಾಗಿ ಮನೆಯಲ್ಲಿ ಇವತ್ತು ಸಂತಸ ಮನೆ ಮಾಡಿರುವಂಥದ್ದು. ಇದರ ಬಗ್ಗೆ ಮಾತಾಡಲಿಕ್ಕೆ ನಮ್ಮ ಜೊತೆ ದಿಗಂತ್ನ ತಂದೆ ತಾಯಿ ನಮ್ಮ ಜೊತೆ ಇದ್ದಾರೆ. ಇವತ್ತು ದಿಗಂತ್ ಅವರು ನಿಮಗೆ ಕರೆ ಮಾಡಿದ್ದಾರೆ, ಮಾತಾಡಿದ್ದಾರೆ. ಏನು ಅನಿಸುತ್ತೆ? ಇವತ್ತು ಕಳೆದ 12 ದಿನಗಳಿಂದ ಅವರು ನಾಪತ್ತೆ ಆಗಿದ್ರು, ಇವತ್ತು ಪತ್ತೆ ಆಗಿದ್ರು, ಏನು ಅನಿಸುತ್ತೆ? ತುಂಬ ಸಂತೋಷವಾಯಿತು ನಮಗೆ. ಅವನಿಗೆ ಇದ್ದಾನೆ ಅಂತ ಗೊತ್ತಾಯ್ತಲ್ಲ, ಹಾಗೆ ಮತ್ತೆ ಎಂತ ಅಂತ ಹೇಳೋದು, ನಾವು ಕರ್ಕೊಂಡು ಬರ್ತಾನೆ ಅಂತ ಹೇಳಿದ್ರು ಪೊಲೀಸ್ನವರು. ಯಾರು ಕರೆ ಮಾಡಿ? ಅವರೇ ಕರೆ ಮಾಡಿದ್ರ? ಕರೆ ಮಾಡಿದ್ದು ಯಾರೋ ಡಿಮಾರ್ಟ್ನವರಿಂದ ಇವರಿಗೆ ಕರೆ ಮಾಡಿದರು. ಅವರು ಬಂದು, ನಾನು ಕೆಳಗಿದ್ದೆ, ಅವ್ರ ಮೇಲೆ ಅವ್ರು ಮಲಗಿದ್ರು ರೂಮಲ್ಲಿ. ಹಾಗೆ ಅವರಿಗೆ ಕಾಲ್ ಬಂದಾಗ ಅವರು ಮತ್ತೆ ಅಣ್ಣನ ಮಗನ ಹತ್ರ ಕಳಿಸಿದರು. ಮತ್ತು ಕೆಳಗೆ ಬಂದು ಪುನಃ ನಾವು ಫೋನ್ ಮಾಡಿದ್ದೇವೆ. ಆಗ ಅವ ಮಾತನಾಡಿದ ನಮ್ಮ ಹತ್ರ. ಏನು ಹೇಳಿದರು ಮೇಡಮ್ ಫೋನ್ ಮಾಡಿ? ಯಾರ ಫೋನಿಂದ ಫೋನ್ ಮಾಡಿದರು? ನಿಮಗೆ ಫೋನ್ ಮಾಡಿದ್ರು? ನನಗೆ ಮೊಬೈಲ್ ಕಾಲ್ ಬಂತು. ಬರುವಾಗ ನಾವು ಉಡುಪಿಯಿಂದ ಮಾತಾಡೋದು. ದಿಗಂತ್ ನೀವೇನಾಗಬೇಕು ಕೇಳಿದರು. ಅದಕ್ಕೆ ನಾನು ಹೇಳಿದೆ, ದಿಗಂತ್ಗೆ ನಾನು ತಾಯಿ ಆಗಬೇಕು. ಏನು, ಎಲ್ಲಿಂದ ಮಾತಾಡ್ತಿದ್ದೀರಾ, ಯಾರು ಮಾತಾಡೋದು ನೀವು ಅಂತ ನಾನು ಕೇಳಿದೆ. ಅದು ಕೇಳಿದೆ, ನಾನು ಉಡುಪಿಯಿಂದ ನಾನು ಮಾತಾಡ್ತಿರೋದು ಅಂತ ಹೇಳಿದರು. ಅದಕ್ಕೆ ನನಗೆ ಒಂಥರ ಅದು, ನಾನು ಅನಿಸಿದೆ ಪೊಲೀಸರು ಇರ್ಬೋದಂತ ನನ್ನ ಅನಿಸಿಕೆ ಪ್ರಕಾರ ಅಂತ. ನಾನು ಮತ್ತೆ ಕೆಳಗೆ ಬಂದು ನನ್ನ ಭಾವನ ಮಗನ ಹತ್ರ ಕೊಟ್ಟೆ. ನಾನು ಮಾತಾಡಿದ ನೀನು ಮಾತಾಡಿದೆ, ನೀನು ಎಲ್ಲಿದ್ದೀಯಾ ಹೇಳು ಅಂತ ಕೇಳಿದೆ. ಹೌದಮ್ಮ, ಈಗ ಇಲ್ಲಿದ್ದೇನೆ ಅಂತ ಕೇಳಿದ್ದಕ್ಕೆ ನಾನು ಎತ್ತಕೊಂಡು ಬಂದರು ಅಂತ ಹೇಳಿದೆ. ಏನು ಹೇಳಿ ಮತ್ತೆ ಏನು ನಾನು ಮಾತಾಡಲಿಲ್ಲ. ನಾನು ಅಂದರೆ ಎತ್ತಾಕೊಂಡು ಬಂದರು ಅಂದರೆ ಯಾರು ಹೇಳಿದರು? ಹಾಗೆ ಏನು ಹೇಳಲಿಲ್ಲ, ಅಷ್ಟು ಹಾಗೆ ಹೇಳಿದ. ಏನು ಕೇಳಲಿಲ್ಲ ನಾನು, ಅವನು ಹೇಳಲೂ ಇಲ್ಲ, ಅಷ್ಟು ಹೇಳಿದ. ಆ ಬಳಿಕ ನೀವೇನು ಮಾಡಿದ್ರಿ? ಪೊಲೀಸರಿಗೆ ಏನಾದರೂ ಇನ್ಫಾರ್ಮ್ ಮಾಡಿದ್ರು? ಮಾಡಿದರು. ಅವರು ಮಾಡಿದ್ದಾರೆ, ಭಾವನ ಮಗ ಮಾಡಿದರು, ತಿಳಿಸಿದರು ವಿಷಯ ಹೀಗೆ ಅಂತೇಳಿ. ಹೇಗಿದ್ರು ಮಾತಾಡುವಾಗ? ಅಂದರೆ 12 ದಿನಗಳಿಂದ ಇರಲಿಲ್ಲ, ಎಲ್ಲಿದ್ರು?